ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ. ರಿಪುದಲವಾರಿಣಿ ಮಾತರಂ ವಂದೇ ಮಾತರಂ. ಬಳಸ್ತಾ ಇದ್ದಂತೆ ಅದಕ್ಕೆ ಗೋಬೆಲ್ಸ್ ತಂತ್ರ ಅಂತ ಹೇಳ್ತಿದ್ರಂತೆ. ಇವತ್ತು ಸಂವಿಧಾನಕ್ಕೆ ಆಪತ್ತು, ಸಂವಿಧಾನಕ್ಕೆ ಆಪತ್ತು, ಸಂವಿಧಾನಕ್ಕೆ ಆಪತ್ತು ಅಂತ ಹೇಳಿ ಏನು ದೇಶದಲ್ಲಿ ತಿರುಗುತ್ತಾ ಇದ್ದಾರೆ. ಅವರಿಂದ ಈ ದೇಶದ ಸಂವಿಧಾನಕ್ಕೆ ಆದಂತಹ ಆಪತ್ತು ಬೇರೆ ಯಾರಿಂದಲೂ ಆಗಿಲ್ಲ, ಬೇರೆ ಯಾರಿಂದಲೂ ಆಗಿಲ್ಲ. ಸ್ವಾತಂತ್ರ್ಯ ಪಡೆದದ್ದೇ ದುರುದ್ದೇಶವನ್ನ ಇಟ್ಟುಕೊಂಡು ಯಾರ ಕೈಯಲ್ಲಿ ನಾಯಕತ್ವ ಹೋಗಬೇಕು, ಸ್ವತಂತ್ರ ಭಾರತದ ನೇತೃತ್ವ ಯಾರ ಕೈಗೆ ಹೋಗಬೇಕು ಅನ್ನುವ ವಾದ ಆರಂಭ ಆದಾಗಲೇ ಈ ಪ್ರಾಕ್ಸಿ ವಾರ್ ಕೆಲಸ ಮಾಡಲಿಕ್ಕೆ ಶುರುವಾಯಿತು. ಅದರ ಪಾಪದ ಫಲವೇ ಪಂಡಿತ್ ಜವಾಹರಲಾಲ್ ನೆಹರು ಈ ದೇಶದ ಪ್ರಧಾನಮಂತ್ರಿಯಾಗಿ ಆಯ್ಕೆ ಆದದ್ದು. ಬೇರೆ ಏನೂ ರೀಸನ್ ಇರಲಿಲ್ಲ. ಸ್ವಾತಂತ್ರ್ಯದ ಹೋರಾಟದಲ್ಲಿ ಉಳಿದೆಲ್ಲರಿಗಿಂತಲೂ ಅತ್ಯಂತ ಕಡಿಮೆ ಪಾತ್ರ ವಹಿಸಿದ್ದಂತ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.